ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಜರ್ಮನಿಯಲ್ಲಿ ಒಂದು ಗಿಡವನ್ನು ಬೇರು ಸಮೇತ ಕಿತ್ತು ಮತ್ತೊಂದು ಕಡೆ ಬೇಕಾದಾಗ ಹಚ್ತಾರೆ. ಒಂದು ವೇಳೆ ಏನಾದರೂ ಅಲ್ಲಿ ಗಿಡವನ್ನು ತೆಗಿಲೇಬೇಕಾದಂಥ ಪ್ರಸಂಗ ಬಂದರೆ, ಫಾರ್ ಎಕ್ಸಾಂಪಲ್ ರೋಡು ಮತ್ತೊಂದು ಮಾಡಬೇಕಾದ್ರೆ ಅಥವಾ ಅಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಂದರೆ ಅವರು ಗಿಡವನ್ನು ಹೆಚ್ಚಿಗೆ ಕಡಿದು ಬಿಡೋಲ್ಲ, ಅದನ್ನು ಬೇರು ಸಮೇತ ತೆಗೆದು ಮತ್ತೊಂದು ಕಡೆ ಅದನ್ನು ಪ್ಲ್ಯಾಂಟ್ ಮಾಡ್ತಾರೆ, ಅಂದರೆ ಹಚ್ತಾರೆ. ಈಗ ನೀವು ನೋಡ್ಬೋದು ಇಲ್ಲೊಂದಿಷ್ಟು ಗಿಡಗಳು ಬೇರು ಸಮೇತ ಕಿತ್ತು ತೊಗೊಂಡು ಬಂದು ಅವುಗಳನ್ನು ರಕ್ಷಣೆ ಮಾಡಿದ್ದಾರೆ, ಬೇರೆ ಕಡೆ ಹಚ್ಚಿ. ಇಲ್ಲಿ ನೋಡ್ಬೋದು ನೀವೀಗ ನೋಡಿ, ಈ ಗಿಡನ ಇದು ಇಲ್ಲಿ ಬೆಳೆದಿದ್ದಲ್ಲ. ಓಕೆ, ಈ ಗಿಡನ ಎಲ್ಲೋ ಒಂದು ಕಡೆ ತೆಗಿಬೇಕಾಗಿತ್ತು. ಆಗ ಅದನ್ನು ತೆಗೆದು ಈ ಜಾಗದಲ್ಲಿ ಆ ಗಿಡ ಬೇಕಾಗಿತ್ತು. ಹಾಗಾಗಿ ಈ ಗಿಡನ ತಂದು ಇಲ್ಲಿ ಇಡೀ ಗಿಡನೇ ತಂದು ಹಚ್ಚಿದ್ದಾರೆ ಅವರು. ಹೇಗೆ ನೀವೊಂದು ಸಸಿ ಹಚ್ತಿರಲ್ಲ ಆ ಥರ ಇಡೀ ಗಿಡನೇ ಹಚ್ಚಿದ್ದಾರೆ. ನೋಡಿ ಎಷ್ಟೊಂದು ಎತ್ತರವಾದ ಗಿಡನ ಅಷ್ಟೇ ಹಚ್ಚಿದ ಮೇಲೆ ಅದು ಸೆಟ್ ಆಗಬೇಕಲ್ಲ, ಬೇರನ್ನು ಬಿಟ್ಟು ಗಟ್ಟಿ ಆಗಬೇಕಲ್ಲ, ಅಲ್ಲಿವರೆಗೂ ಅದು ಬೀಳದೇ ಇರೋ ಹಾಗೆ, ಒಂದು ವೇಳೆ ಬಿದ್ದರೂ ಕೂಡ ರಕ್ಷಣೆ ಮಾಡೋ ಹಾಗೆ 4 ಕಬ್ಬಿಣದ ವಯರ್ಗಳನ್ನು ಬೆಗೆದಿದ್ದಾರೆ. ನೋಡ್ಬೋದು ನೀವು ಒಂದು ಗಿಡಕ್ಕೆ. ಈ ಥರ ಇಲ್ಲಿ ಸಾಕಷ್ಟು ಗಿಡಗಳನ್ನು ಹಚ್ಚಿದ್ದಾರೆ ನೋಡಿ. ಇದು ಕಬ್ಬಿಣದ ವಯರು, ಕೈಗೆ ಯಾರಾದರೂ ಹಿಡ್ಕೊಂಡ್ರೆ ಹರ್ಟ್ ಆಗ್ಬಿಡೋದು ಅಂತ ಇದ್ರ ಮೇಲೆ ಕವರ್ ಇದೆ. ಆ ಕವರು ಹರ್ಟ್ ಆಗದೆ ರೀತಿಯಲ್ಲಿ ಕಾಪಾಡುತ್ತೆ ಯಾರಾದರೂ ಹಿಡಿದ್ರೆ. ನೋಡ್ಬೋದು ನೀವು, ಈ ರೀತಿಯಾಗಿ ಇವರು ಮರಗಳನ್ನು ರಕ್ಷಣೆ ಮಾಡ್ತಾರೆ.